ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು. ಬನ್ನಿ, ಇವತ್ತು ಆಸೆ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ ಬನ್ನಿ. ಅದಕ್ಕೆ ಮುಂಚೆ ನೀವು ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಮನೋಜು 5 ಡಿಗ್ರಿ ಮನೋಜು ಪೂರ ದುಡ್ಡೆಲ್ಲ ಕಳ್ಕೊಂಡು ಪರದೇಸಿಯಾಗಿ ಬಂದಿದ್ದಾನೆ ಮನೆಗೆ. ಆದರೆ ಲಾಯರ್ಗೆ ಹೆಂಗಪ್ಪ, ಆ ಲಾಯರು ದುಡ್ಡು ಬಿಡ್ತಾ ಇಲ್ಲ, ದುಡ್ಡು ಬೇಕೇ ಬೇಕು ಅಂತ ಕೂತಿದ್ದಾಳೆ, ಇಲ್ಲಾಂದ್ರೆ ಕೋರ್ಟಿಗೆ ಬರಲ್ಲ ಅಂತ ಕೂತಿದ್ದಾಳೆ. ಹಾಗಾಗ್ಬಿಟ್ಟು ಇವನು ದುಡ್ಡಿಲ್ಲ, ಎಲ್ಲ ಬಂದಿದ್ದಾನೆ. ರಂಗನಾಥ ನಾನೇ ಬರ್ತೀನಿ ನಡಿಯಮ್ಮ ಕೋರ್ಟಿಗೆ ಅಂತಿದ್ದಾನೆ. ಇಲ್ಲ ಮಾಮ, ನೀವು ಬೇಡ, ಅಲ್ಲೆಲ್ಲ ನೀವು ಬರುವಂಥ ಜಾಗ ಅಲ್ಲ, ನೀವು ಬೇಡ, ನಾನು ಅತ್ತೆ ಮನೋಜ್ ಹೋಗ್ತೀವಿ, ನೋಡೋಣ, ಅಲ್ಲೇನಾರು ರಿಕ್ವೆಸ್ಟ್ ಮಾಡ್ಕೊಳ್ತೀವಿ. ಸೂರ್ಯ ಅವರು ಹುಡ್ಕೋಕ್ಕೆ ಹೋಗಿದಾರಲ್ಲ, ನೋಡೋಣ, ಅವ್ರೇನಾರು ಹುಡ್ಕಿದ್ರೆ ಸಿಗ್ತಾನೆ ಏನೋ ನೋಡೋಣಂತೆ ಅಂತ ಹೇಳ್ಕೊಂಡು ದೇವಸ್ಥಾನದಲ್ಲಿ ಬೇರೆ ಫೋನ್ ಮಾಡ್ತಲೇ ಇದ್ದಾರೆ, ಹೂ ಬಂದಿಲ್ಲ ಅಂತ. ಎಲ್ಲಿ ತೊಗೊಂಡೋಗೋ ಹಾಕ್ಕೊಂಡಿದ್ದಾನೋ, ಏನು ಕತೆಯೋ, ಹುಡುಕಬೇಕು ಅಂತ ಹೇಳ್ತಾಯಿದ್ದಾರೆ. ಅಷ್ಟೊತ್ತಿಗೆ ಸೂರ್ಯಂಗೆ ಯಾರೋ ಫ್ರೆಂಡ್ ಸಿಗ್ತಾನೆ, ಅವನ ಕಡೆಯಿಂದ ಅವನು ಹೋಗ್ತಾನೆ, ಹೋಗಿ ಅಲ್ಲಿ ಹುಡುಕ್ತಾರೆ. ಆಮೇಲೆ ಅವನ ಕಡೆಯಿಂದ ಇನ್ನೊಬ್ಬ ಫ್ರೆಂಡ್ ಸಿಗ್ತಾನೆ, ಅವನು ಇಲ್ಲೆಲ್ಲೋ ಆಲದ ಮರದ ಹತ್ರ ನಿಲ್ಸ್ಕೊಂಡಿದ್ದಾನೆ ಅಂತ ಹೇಳ್ತಾರೆ. ಅಲ್ಲಿ ರೌಡಿಗಳನ್ನು ನಿಲ್ಲಿಸ್ಕೊಂಡು ರೌಡಿಗಳ ಜೊತೆ ಫೈಟಿಂಗ್ ಎಲ್ಲ ಆಗುತ್ತೆ ಸೂರ್ಯಂಗೆ. ಇವಳು ಇಲ್ಲಿ ಶಾಂತಿ ಮನೋಜಿಗೆ ಸಿಕ್ಕಾಬಟ್ಟೆ ಬೈದು ಗುದ್ದುತ್ತಾ ಇದ್ದಾಳೆ. ಎಲ್ಲ ಕಳ್ಕೊಂಡು ಬಂದು ನಿಂತಿದೆಯಲ್ಲ ಪರದೇಶಿ ನನ್ನ ಮಗನೇ ಅಂತೇಳಿ. ನಾನು ಅದಕ್ಕೆ ಅಪ್ಪ ನನಗೆ ಬೇಜಾರಾಗುತ್ತೆ, ನೀವೆಲ್ಲ ಹಿಂಗೆ ಅಂತೀರಾ ಅಂತಾನೆ. ಅಜ್ಜಿ ಕೂಡ ಬೈತಾಳೆ, ರಂಗನಾಥ ಬೇರೆ ಬೈತಾನೆ, ಎಲ್ಲರೂ ಬೈತಾರೆ. ಮೀನನ್ನು ಕೂಡ ನಿಮಗೇನು ಮಾನ ಮರ್ಯಾದೆ ಇಲ್ವೇನ್ರಿ ಅಂತಲೂ ಕೂಡ ಬೈತಾಳೆ. ಅದಕ್ಕೆ ಶಾಂತಿ, ನನ್ನ ಮಗನಿಗೆ ಹಂಗೆಲ್ಲ ಅನ್ಬೇಡ ನೀನು ಅಂತಾಳೆ. ಅನ್ನದಲ್ಲಿ ಇನ್ನೇನು ಮಾಡ್ತಾರತ್ತೆ, ನಿಮಗಾದ್ರೂ ಬುದ್ಧಿ ಬೇಡವಾತೆ, ಅವ್ರನ್ನ ವಹಿಸ್ಕೊಂಡು ಬರ್ತಿರಲ್ಲ ಅಂತ. ಆಮೇಲೆ ಈ ಕಡೆ ಬಂದು ಸೂರ್ಯ ಹುಡ್ಕೊಂಡು ಹೊರಟಿದ್ದಾನೆ, ಆದರೆ ಎಲ್ಲೂ ಸಿಗ್ತಾ ಇಲ್ಲ, ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ದೇವಸ್ಥಾನಕ್ಕೆ ಹೂ ಹಾಕಬೇಕು, ಕೋರ್ಟಿಗೆ ದುಡ್ಡು ಬೇಕು, ಎರಡೂ ಆಗಬೇಕು ಅಟ್ ಎ ಟೈಮು. ಏನು ಮಾಡೋದು ಅಂತ ಗೊತ್ತಾಗುತ್ತಿಲ್ಲ. ಆಬ್ವಿಯಸ್ಲಿ ಇವನ ಕೈಯಲ್ಲಿ ಏನಾಗುತ್ತೋ ಮಾಡೇ ಮಾಡ್ತಾನೆ ಅನ್ನೋ ಧೈರ್ಯ ಇವನಿಗೆ ಫೋನ್ ಮಾಡಿ ಹೇಳ್ಬಿಟ್ಟಿರ್ತಾರೆ ಎಲ್ಲರೂ ಮನೆಯವರು. ಸೂರಿಂಗೇಳು ಏನೇ ಒಂದಾಗಿದ್ರು ಸೂರಿಂಗೇಳು ಅಂದಿರ್ತಾರೆ. ಅದು ಬಿಟ್ಟರೆ ಇನ್ಯಾರ ಕೈಲೂ ಆಗಲ್ಲ. ಇವರು 3 ಜನ ಕೋರ್ಟಿಗೆ ಬರ್ತಾರೆ. ಮೀನಾ ಆ ಕಡೆ ನಿಂತ್ಕೋತಾಳೆ, ಮನೋಜ ಮತ್ತು ಶಾಂತಿ ಈ ಕಡೆ ನಿಂತ್ಕೋತಾರೆ. ಮನೋಜ ಹೇಳ್ತಾನೆ, ಮೀನ ಮರಿ ಯಾಕೆ ಆ ಕಡೆ ಹೋಗಿ ನಿಂತ್ಕೊಂಡ್ಲು, ಅವಳಿಗೇನಾಯಿತು ಅಂತ. ಅಯ್ಯೋ, ಅವಳಿಗೆ ಹಂಗೆ ಬಿಡು, ಯಾವಾಗಲೂ ಅವಳಿಗೊಂಥರ ದೆವ್ವ ಮೆಟ್ಕೊಂಡಿರುತ್ತೆ ಅಂತ ಬೈತಾಳೆ ಶಾಂತಿ. ಆಮೇಲೆ ತಾಳು, ಅವಳಿಗೆ ಗಾಳಿ ಬಿಡಿಸ್ತೀನಿ ಇವಾಗ ಅಂತೇಳ್ಬಿಟ್ಟು, ಏಯ್ ಮೀನಾ ಬರೇಲಿ ಅಂತಾಳೆ. ಏನತ್ತೆ ಅಂತ ಬರ್ತಾಳೆ. ಯಾಕೆ ಅಲ್ಲೋಗಿ ನಿಂತಿದ್ದಿ ಅಂತ. ಇನ್ನೇನು ಮಾಡತ್ತತ್ತೆ, ಇವಾಗ ಎಲ್ಲಿಂದ ತರೋದು ದುಡ್ಡು, ಅವರು ಸೂರ್ಯ ಅವರು ಹುಡ್ಕೊಂಡು ಹೋಗಿದ್ದಾರೆ, ಎಲ್ಲೂ ಸಿಕ್ಕಿಲ್ಲ, ಏನು ಮಾಡೋದತ್ತೆ ಅಂತ ಕೇಳ್ತಾಳೆ. ಏನು ಮಾಡೋದು ಅಂದರೆ ಎಲ್ಲರೂ ಅಡ್ಜಸ್ಟ್ ಮಾಡು, ಏನು ಮಾಡೋದು ಅಂತ ಕೂತ್ರೆ ಬರುತ್ತಾ ದುಡ್ಡಿಲ್ಲಿ, ಫೋನ್ ಮಾಡಿ ಕೇಳು ಅಂತ. ಆಮೇಲೆ ಫೋನ್ ಮಾಡ್ತಾಳೆ, ಅಲ್ಲಿಂದ ದೇವಸ್ಥಾನದಿಂದನೂ ಫೋನ್ ಬರುತ್ತೆ, ಆದರೆ ಬಂದಿಲ್ಲ, ದೇವಸ್ಥಾನಕ್ಕೆ ಹೂವೇ ತಲುಪಿಲ್ಲ, ಏನು ಕತೆ ಅನ್ನೋದು ಗೊತ್ತಾಗ್ತಿಲ್ಲ, ದುಡ್ಡು ಸಿಕ್ಕಿಲ್ಲ. ಆಮೇಲೆ ಲಾಯರ್ ಪಿ ಎ ಬಂದು ದುಡ್ಡು ಬೇಕಂತೆ ಮೇಡಮ್ ಅಂತ ಬಂದು ಕೇಳ್ತಾಳೆ. ಅದಕ್ಕೆ ಬರ್ತಾ ಇದೆ ದುಡ್ಡು, ಒಂದು 5,000 ಬರ್ತಾ ಇದೆ ಅಂತಾಳೆ. ಅಂದರೆ ಫೀಸ್ 5,000 ಅಂತ ಅಲ್ಲಿ ಲೆಕ್ಕ. ಆಮೇಲೆ ಮೀನಾ ಸುಮ್ಮನೆ ನಿಂತಿರ್ತಾಳೆ. ಆಮೇಲೆ ಎಲ್ಲಿಂದ ಬರ್ತಾಯಿದೆ ಮೇಡಮ್, ಬರುತ್ತೆ ಅಂತಾಳೆ. ಆಮೇಲೆ ಸರಿ, ಹೆಂಗ್ ಸ್ವಾಮಿ ನಾವು ಲಾಯರು, ಕೊನೆಗೆ ಇವ್ರು ಕೊಡಲ್ಲ ಅಂತ ಗೊತ್ತಾಗಿ ಅವಳೇ ಬರ್ತಾಳೆ ಲಾಸ್ಟಲ್ಲಿ. ಅವಳು ಪಿ ಎ ಇಬ್ಬರು ಬರ್ತಾರೆ. ಇವರು ಮಾತಾಡ್ಕೊಂಡು ನಿಂತಿರ್ತಾರೆ. ಲಾಯರ್ ಬಂದುಬಿಟ್ಟು, ಹೆಂಗ್ ಸ್ವಾಮಿ ನಾವು, ಎಲ್ಲಿ ದುಡ್ಡು ಹಾಕಿ ಅಕೌಂಟಿಗೆ ಅಂದರೆ ಹಾಕಿಲ್ಲ, ನಾನು ಕೋರ್ಟಿಗೆ ಬರಲ್ಲ ಅಂತಾಳೆ. ಅಯ್ಯೋ ಬರುತ್ತೆ, ನೀವು ಸುಮ್ಮನೆ ವಾದ ಮಾಡಿ, ಬರುತ್ತೆ ಅಂತ ಹೇಳ್ತಾಳೆ ಶಾಂತಿ. ಆಮೇಲೆ ಇಲ್ಲ ಅದು ಆಗಲ್ಲ ಅಂತ ಹೇಳ್ತಾಳೆ. ಆಗ ಮೀನಾ ಸೂರ್ಯಂಗೆ ಫೋನ್ ಮಾಡಿ ಕೇಳ್ತಾಳೆ, ಈ ಥರ ಫೈಟಿಂಗ್ ಎಲ್ಲ ಆಯಿತು, ಇನ್ನು ಗೊತ್ತಾಯಿತು ದುಡ್ಡು ಎಲ್ಲೋಗಿದೆ ಅಂತೇಳಿ ಅಂತೆಲ್ಲ. ಅಷ್ಟೊತ್ತಿಗೆ ಕಲ್ಯಾಣಿ ಬಂದು ಒಂದು ಸಲ ವಿಚಾರಿಸ್ಕೊಂಡು ಹೋಗಿರ್ತಾಳೆ ಅತ್ತೆ ಸೊಸೆಗೂ ಸ್ವಲ್ಪ ಕ್ಲಾಸ್ ಆಗುತ್ತೆ. ಆವಾಗ ಮೀನಾ ಅಡ್ಡ ಹೋಗಿ ಕಲ್ಯಾಣಿಗೆ ಗಾಳಿ ಬಿಡಿಸ್ತಾಳೆ. ಆಮೇಲೆ ಕಲ್ಯಾಣಿ ಹೊರಟೋಗ್ತಾಳೆ. ಬಾಯ್ ಮನೋಜ್ ಅಂತ, ಬಾಯ್ ಅಂತಾನೆ. ಅವನು ಅಂತ ತಿಕ್ಕಲು ನನ್ನ ಮಗ, ಅವನು ಕಟ್ಕೊಂಡು ಇವರೆಲ್ಲ ಅಪಜಿತಿ ಹತ್ತಾ ಇದ್ದಾರೆ. ಅಲ್ಲಿ ಎಲ್ಲ ಫೈಟಿಂಗ್ ಮಾಡಿಬಿಟ್ಟು ಬರ್ತಾನೆ ಸೂರ್ಯ. ಬಂದಾಗ ಹೇಳ್ತಾನೆ ಮೀನನ ಕೈಲಿ, ಮೀನಾ ಸುಮ್ಮನೆ ಬೇರೆಯವ್ರನ್ನ ಕಟ್ಕೊಂಡು ಇವನು ಇದೇ ಥರ ಫಜೀತಿ ಹತ್ತಕ್ಕಿನ್ನ ಕಲ್ಯಾಣಿ ಜೊತೆನೇ ಇದ್ಬಿಡ್ಲಿ ಬಿಡೆ ಅತ್ಲಾಗಿ ಅಂತ ಹೇಳ್ತಾನೆ. ರೋಹಿಣಿ ಜೊತೆನೇ ಇರಲಿ ಅಂತೇಳಿ. ಇಲ್ಲ, ಮುಖ ನೋಡ್ತಾರೆ. ಆವಾಗ
ಸೂರ್ಯ ಹೇಳೋದು ಒಂದು ಸಲ ರೈಟೇ ಅನ್ನಿ, ಅವ್ನು ಕರೆಕ್ಟಾಗೇ ಮಾತಾಡಿರ್ತಾನೆ ಪ್ರತಿಯೊಂದು ವಿಷಯನೂ. ಆಮೇಲೆ ಇಲ್ಲಿ ಟೆಂಪೋ ಹತ್ರ ಕುಡ್ಕೊಂಡು ಕೂತಿರ್ತಾನೆ. ಎಲ್ಲೋ ಹೂವು ಎಲ್ಲೋ ದುಡ್ಡೆಲ್ಲೋ ಅಂತ ಬೈತಾನೆ. ಆವಾಗ ಅಲ್ಲಿ ಟೆಂಪಲ್ ಇದೆ ತೊಗೋಬೇಕಾದ್ರೆ ಅಂತ ಹೇಳ್ತಾನೆ. ಆಮೇಲೆ ಸರಿ ಟೆಂಪೋದಲ್ಲಿ ಏನಿದೆ ನೋಡೇ ಬಿಡ್ತೀನಿ ಅಂತ ಇವನಿಗೆ ಬೈದ್ಬಿಟ್ಟು ಹೋಗಿ ಡೋರ್ ತೆಗಿತಾನೆ. ಮುಖ ಮುಸ್ಲಿ ನೋಡ್ದಂಗೆ ಒದ್ದು ಬಿಡ್ತಾರೆ, ಆ ಕಡೆಯಿಂದ ಕೆಳಗೆ ಬಿದ್ದು ಹೋಗ್ಬಿಡ್ತಾನೆ. ಅಪ್ಪ ಅಂತೇಳ್ಬಿಟ್ಟು ಆಮೇಲೆ ಫ್ರೆಂಡು ಕೈ ಹಿಡ್ಕೊಂಡು ಎತ್ತುತ್ತಾನೆ. ಚೆನ್ನಾಗಿ ಮುಗ್ಗ ತಳ್ಳಿಸ್ಬಿಡ್ತಾನೆ 3 ಜನಕ್ಕೆ, ಅವರಿಬ್ಬರು ಇವನೊಬ್ಬನ. ಎಲ್ಲರಿಗೂ ಸಖತ್ತಾಗಿ ಹೊಡೆದಾಕಿ ಬಾಯಿ ಬಿಡಿಸಿ ದುಡ್ಡು ತಗೊಂಡು ಕೋರ್ಟಿಗೆ ಬರ್ತಾನೆ. ಕೋರ್ಟಿಗೆ ಬಂದ್ಬಿಟ್ಟು ಅಲ್ಲೇ ಹೇಳ್ತಾನೆ. ಆವಾಗ ಚೆನ್ನಾಗೇ ಹೊಡಿತಾನೆ. ಅಂದರೆ ಇವ್ರ ಗ್ರಾಚರ್ ಕಡಿಮೆ ಆಗಿ ಅವ್ನ ಕೈ ಸಿಗಾಕೋತಾರೆ ಅಂತ ಕಾಣುತ್ತೆ ಯಾವಾಗಲೂ. ಹಾಗಾಗಿ ಸಖತ್ತಾಗಿ ಒದೆ ಕೊಟ್ಬಿಡ್ತಾನೆ. ಒದೆ ಕೊಟ್ಟು ಬಾಯಿ ಬಿಡಿಸೋದಂತೂ ಬಿಡಲ್ಲ, ಸಖತ್ತಾಗಿ ಒದೆ ಕೊಟ್ಟು ಬಾಯಿ ಬಿಡಿಸ್ಬಿಡ್ತದೆ. ಆಮೇಲೆ ದುಡ್ಡು ಹಿಂಗೆ ಹೂ ಇಲ್ಲಿ ಇಂಥ ಇದೆ ಅಂತ ಹೂ ಕೊಟ್ಟು ದೇವಸ್ಥಾನಕ್ಕೆ ಆಮೇಲೆ ದುಡ್ಡು ತಗೊಂಡು ಕೋರ್ಟಿಗೆ ಬರ್ತಾನೆ. ಕೋರ್ಟಿಗೆ ಬಂದು ಲಾಯರಿಗೆ ದುಡ್ಡು ಕೊಟ್ಟ ಮೇಲೇ ಲಾಯರು ವಾದ ಮಾಡೋಕ್ಕೆ ಮುಂದಾಗೋದು. ಇದ್ಯಾಕೆ ಅಂದರೆ ಲಾಯರ್ ಮಾಡೋದೇ ಆ ಕೆಲಸ. ಅವ್ರ ಕೈಗೆ ದುಡ್ಡು ಕೊಟ್ಟಿಲ್ಲ ಅಂದರೆ ಅವರು ಅವತ್ತು ಕ್ಯಾನ್ಸಲ್ಲೇ ಮಾಡಿಬಿಡ್ತಾರೆ. ಹಾಗಾಗಿ ಲಾಯರ್ಗಳಿಗೆ ದುಡ್ಡು ಕೊಡದೆ ಹೋದರೆ ಏನು ಕೆಲಸನೂ ನಡೆಯಲ್ಲ, ಅಲ್ಲಿ ಹಿಯರಿಂಗೇ ನಡೆಯಲ್ಲ. ಹೇಳಬೇಕು ಅಂದರೆ ಅದು ಅನುಭವಕ್ಕೆ ಬಂದರಿಗೆ ಮಾತ್ರ ಗೊತ್ತಿರುತ್ತೆ, ಎಲ್ಲರಿಗೂ ಗೊತ್ತಾಗಲ್ಲ. ಆಮೇಲೆ ಸೂರ್ಯ ಚೆನ್ನಾಗಿ ಕೊಟ್ಟು ಒದೆನ ಕೊಟ್ಟು ಅವ್ರನ್ನ ಮಂಗಿಸಿ ಎಲ್ಲ ಗೊತ್ತಾಗಿ ಬರ್ತಾನೆ. ಅಲ್ಲಿ ಮೀನಾ ಮತ್ತು ಸೂರ್ಯ ಮೀನಾ ಮನೋಜಿಗೆ ಬೈತಾ ಇರ್ತಾಳೆ. ನಿಮ್ಗೇನು ನಿಮಗೆ ಬುದ್ಧಿನೇ ಇಲ್ವಲ್ರಿ, ಇಷ್ಟು ವರ್ಷ ಆದರೂ ಬುದ್ಧಿ ಕಲೀಲಿಲ್ವಲ್ರಿ ನೀವು. ದೇವಸ್ಥಾನಕ್ಕೆ ಹೂವು ಇಲ್ಲ, ಇತ್ಲೆ ಕೋಟಿ ದುಡ್ಡು ಇಲ್ಲ ನಂಗೆ ಮಾಡಿಬಿಟ್ರಲ್ಲ, ಎಲ್ಲ ಹಿಂಗೆ ಬೈತೀರ, ನನಗೆ ಬೇಜಾರಾಗೋಗುತ್ತೆ. ಯಾವಾಗ ನೋಡಿದ್ರು ನನಗೆ ಬೈತೀರಾ ಅಂತ. ನಿಮಗೆ ಬೈದಲ್ಲ ಇನ್ನೇನು ಮಂಗಳಾರತಿ ಎತ್ತುತ್ತಾರೆ, ಸುಮ್ಮನೆ ಕೂತ್ಕೊಳ್ರಿ ಸಾಕು. ನಿಮ್ಮಿಂದ ಎಷ್ಟು ಕಷ್ಟ, ನೀವೇನು ಅನ್ಕೂರು ಉಪಯೋಗಕ್ಕೆ ಇಲ್ಲ. 5 ಡಿಗ್ರಿ ಮನೋಜು ನಾನು, ನನಗೆ ಹಂಗೆಲ್ಲ ಅನ್ನೋದೇನು ಬೇಡ. ಹೇಳು ಮಮ್ಮಿ ಹಂಗೆಲ್ಲ ಅನ್ಬೇಡ ಅಂತ ಹೇಳಿ ಅಂತಾನೆ. ಸುಮ್ಮನೆ ಕೂತ್ಕೊಳ್ಳೋ, ಎಳೆ ಮಗುನಂಗೆ ಆಡಬೇಡ, ನಿನ್ನ ಅವತಾರಕ್ಕೆ ಯಾವಾಗ ನೋಡಿದ್ರು ಇದೇ ಮಾಡ್ಕೊಂಡು ಕೂತಿರ್ತಾನೆ ಅಂತ ಅವಳು ಶಾಂತಿನೂ ಕೂಡ ಬೈತಾಳೆ. ಬೈದ್ಬಿಟ್ಟು ಆಮೇಲೆ ಅಷ್ಟೊತ್ತಿಗೆ ಸೂರ್ಯನು ಅಲ್ಲಿಗೆ ದುಡ್ಡು ಅಡ್ಜಸ್ಟ್ ಮಾಡಿಕೊಂಡು ತಗೊಂಡು ಎಲ್ಲ ಬರ್ತಾನೆ. ಆಮೇಲೆ ಇಲ್ಲಿ ಎಲ್ಲ ವಧೆ ಕೊಟ್ಟು ಅವ್ರನ್ನ ಓಡಿಸಿ ಎಲ್ಲ ಇದು ಮಾಡಿ ಸಟ್ಲೈಟ್ ಮಾಡಿಕೊಂಡು ಅಲ್ಲಿಂದ ದುಡ್ಡು ತಗೊಂಡು ಅಲ್ಲಿ ಕೋರ್ಟಿಗೆ ಬರ್ತಾನೆ. ಆಮೇಲೆ ಹೆಂಗೆ ಸ್ವಾಮಿ ನಾವು ದುಡ್ಡು ಕೊಟ್ಟ ಮೇಲೆ ಅವರು ವಾದ ಶುರು ಮಾಡ್ತಾರೆ. ಆದರೆ ಇಲ್ಲಿ ಏನಾಗುತ್ತೆ ಅಂದರೆ ದುಡ್ಡಿದ್ರೆ ದುನಿಯಾ ಅನ್ನೋ ಹಾಗೆ ದುಡ್ಡು ಕೊಟ್ಟರೆ ಮಾತ್ರ ಕೆಲಸಗಳು ನಡೆಯೋದು, ಇಲ್ಲ ಅಂದರೆ ಯಾವ ಕೆಲಸನೂ ನಡೆಯಲ್ಲ. ಅಲ್ಲಿ ಪಾಪ ಮೀನ ಮರ್ಯಾದೆನೂ ಹೋಗಿಬಿಡುತ್ತೆ. ಅವಳು ಅದೇ ಬಿಸ್ನೆಸ್ ಮಾಡ್ತಾ ಇರೋದ್ರಿಂದ ಅವಳದು ಹೂ ಕಟ್ಟಿ ಕರೆಕ್ಟ್ ಟೈಮಿಗೆ ಕೊಟ್ಟಿಲ್ಲ ಅಂದರೆ ಅವರು ದೇವಸ್ಥಾನದವರು ಇನ್ನೊಂದು ಸಮಯ ಅವಳಿಗೆ ಏನು ಹೆಲ್ಪು ಕೂಡ ಮಾಡಲ್ಲ. ಈ ಕಡೆ ಬಂದರೆ ಕೋರ್ಟಲ್ಲಿ ಲಾಯರು ಕೂಡ ದುಡ್ಡು ಕಟ್ಟಿಲ್ಲ ಅಂದರೆ ವಾದ ಮಾಡಲ್ಲ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.